ಬ್ರಾಂಡೆಡ್ ಕಂಪನಿಗಳ ಸ್ಟಿಕ್ಕರ್ ಅಂಟಿಸಿ ನಕಲಿ ಕ್ರಿಮಿನಾಶಕಗಳನ್ನು ಮಾರಾಟ ಮಾಡಿ ವಂಚಿಸುತ್ತಿದ್ದವನನ್ನ ವಿದ್ಯಾಧರ ಮಲ್ಲಾಬಾದ್ ಎಂಬಾತನನ್ನ ವಿಜಯಪುರ ಎಪಿಎಂಸಿ ಪೊಲೀಸರು ಬಂಧಿಸಿದ್ದಾರೆ. ದೇವರ ಹಿಪ್ಪರಗಿ ತಾಲೂಕಿನ ಕೊಡಂಗುಳಿ ಗ್ರಾಮದ ನಿವಾಸಿ ವಿದ್ಯಾಧರ ಮಲ್ಲಾಬಾದ್ ವಿಜಯಪುರ ನಗರದ ಹೊರವಲಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕ್ರಿಮಿನಾಶಕ ತಯಾರಕ ಘಟಕ ಸ್ಥಾಪಿಸಿದ್ದ. ನಕಲಿ ಕ್ರಿಮಿನಾಶಕ ತಯಾರಿಕೆ ಮಾಡ್ತಾ ಇದ್ದ ಈತ ರಾಜಸ್ಥಾನ ಮೂಲದ ಲೈಫ್ ಆಗ್ರೋ ಕ್ರಿಮಿನಾಶಕ ಕಳೆನಾಶಕ ಕಂಪನಿಯ ಸೇಮ್ ಟು ಸೇಮ್ ಬಾಟಲ್ ಸ್ಟಿಕ್ಕರ್ ಬ್ರಾಂಡ್ ನೇಮ್ ಸಹಿತವಾಗಿ ದುರ್ಬಳಕೆ ಮಾಡಿಕೊಂಡು ನಕಲಿ ಕ್ರಿಮಿನಾಶಕ ರೆಡಿ ಮಾಡ್ತಿದ್ದ. ಈ ವಿಚಾರ ತಿಳಿದ ಲೈಫ್ ಆಗ್ರೋ ಕಂಪನಿ ಅಧಿಕಾರಿಗಳು ಎಪಿಎಂಸಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಪೊಲೀಸ್ ಇಲಾಖೆ ಹಾಗೂ ಕೃಷಿ ಇಲಾಖೆಯ ವಿಚಕ್ಷಕ ದಳ ಜಂಟಿಯಾಗಿ ನಕಲಿ ಕ್ರಿಮಿನಾಶಕ ಘಟಕದ ಮೇಲೆ ದಾಳಿ ನಡೆಸಿ ವಶಕ್ಕೆ ಪಡೆದಿದೆ. ನಕಲಿ ಕ್ರಿಮಿನಾಶಕವನ್ನ ಕಲಬುರಗಿ ಯಾದಗಿರಿ ಭಾಗದಲ್ಲಿ ಮಾರಾಟ ಮಾಡ್ತಿದ್ದಂತೆ ಅಲ್ಲಿ ಲೈಫ್ ಆಗ್ರೋ ಕಂಪನಿ ಅಧಿಕಾರಿಗಳು ಮಾರ್ಕೆಟಿಂಗ್ ಆಗಿ ಓಡಾಡುವಾಗ ಈ ವಿಚಾರ ಬಯಲಿಗೆ ಬಂದಿದೆ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ ಇದೇ ವಿದ್ಯಾಧರ ಮಲ್ಲಾಬಾದ್ ಈ ಹಿಂದೆ ಲೈಫ್ ಆಗ್ರೋ ಕಂಪನಿಯಲ್ಲಿ ಕೆಲಸ ಮಾಡಿದಂತೆ ಎನ್ನಲಾಗಿದೆ. ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಈ ನಕಲಿ ಬೀಜ ಗೊಬ್ಬರ ಹಾಗೂ ಕೀಟನಾಶಕಗಳ ಹಾವಳಿ ಐತೆ ಅಂತ ಹೇಳಿ ನಾವು ಪ್ರತಿ ಸರ್ತಿ ಜಿಲ್ಲಾಡಳಿತಕ್ಕೆ ಹಾಗೂ ಏನು ಜಾರಿ ನಿರ್ದೇಶಕ ದಳಕ್ಕೆ ನಾವು ಕಂಪಲ್ಸರಿ ಮನವಿಯನ್ನು ಕೊಡ್ಕೊತ ಬಂದಿದ್ದೆವು. ಆ ನಿಟ್ಟಿನಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಆಂಧ್ರದಿಂದ ಸಾಕಷ್ಟು ಏನದ ನಕಲಿ ಬೀಜ ಗೊಬ್ಬರಗಳು ಬರ್ತಾ ಇದ್ವು. ಈ ಇಂಡಸ್ಟ್ರಿ ಏರಿಯಾದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ನಕಲಿ ಬೀಜ ಮತ್ತು ಕೀಟನಾಶಕಗಳನ್ನು ಸೀಸ್ ಮಾಡಿ ಅವರಿಗೆ ಕಾನೂನಿನ ಚೌಕಟ್ಟಿಗೆ ಒಳಪಡಿಸು ಅವರಿಗೆ ಏನಾದರೂ ತಕ್ಕ ಶಿಕ್ಷೆ ಒಳಪಡಿಸ್ಲಿಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಕೃಷಿ ಇಲಾಖೆ ಒಂದು ಕ್ರಮ ಕೈಗೊಂಡರ. ಜಂಟಿ ಕೃಷಿ ವಿಜಿಲೆನ್ಸ್ ಟೀಮಿನ AM ಬಿರಾದರ್ ಇರ್ಬೋದು ಹಾಗೆ ಅವರ ಸಂಘಟಕರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ.